ಮಾತಾಡಿ ಸ್ವಲ್ಪ ಕಷ್ಟ ಆಗ್ತದೆ, ಮಾತಾಡಲಿ ಕಟ್ಟಾಗೋದು. ಮತ್ತೆ ಎಲ್ಲಿಂದ ಬಂದದ್ದು? ಕಾಸರಗೋಡು. ಕಾಸರಗೋಡು. ಮತ್ತು ಸೊಂಟ ಡಿಸ್ಕ್ ಆಪರೇಷನ್ ಆಗಿದೆ. ಹೌದು, ಆಪರೇಷನ್ 4 ವರ್ಷ ಆಯಿತು. ಈಗ ಸ್ವಲ್ಪ ನೋವು ಬರುತ್ತೆ, ಬಗ್ಲಿಗೆ ಆಗೋದಿಲ್ಲ. ಸೊಂಟದಲ್ಲಿ ಬಿದ್ದು ಎಲುಬೆಲ್ಲಿ ಮಾಂಸ ಬಂದಿತ್ತಂತೆ, ಮಾಂಸ ಅದು ಸಕ್ಸಸ್ ಆಗಿದೆ. ಈಗ ಕ್ರಮೇಣ ಸ್ವಲ್ಪ ಈಗ ಬಂದಿದೆ. ಮೇಸ್ತ್ರಿ ಕೆಲಸ, ಕಲ್ಲು ಕಟ್ಟುವ. ಹೌದು ಹೌದು. ಈಗ ಕಲ್ಲು ಎತ್ತಲಿಕ್ಕೆ ಆಗುದಿಲ್ಲ ಈಗ. ಇನ್ನೂ ನೀವು ಕಲ್ಲೆತ್ತಲಿಕ್ಕೆ ದೇವರು ಕೃಪೆ ಕೊಡ್ತಾರೆ, ಬಲ ಕೊಡ್ತಾರೆ. ಮಂದ ಕಣ್ಣು. ಅದರಿಂದ ಯೇಸುವನ್ನು ಬಿಡುಗಡೆ ಕೊಡ್ತಾರೆ. ಪ್ರೇಯರ್ ಮಾಡುವ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಸಹೋದರ ಸತೀಶ್ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕಣ್ಣಿನಲ್ಲಿ ಮಂದತೆ ತರುವಂತ, ಅದೇ ರೀತಿಯಲ್ಲಿ ಬಾಯಿಯಲ್ಲಿ ಕರ್ತನೆ ತೊದಲು ತರುವಂತ ಆ ದುಷ್ಟ ಬಂಧನಗಳನ್ನು ಯೇಸು ನಾಮದಲ್ಲಿ ಮುರಿತಾ ಇದ್ದಾನೆ, ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಮಾತ್ರವಲ್ಲದೆ 4 ವರ್ಷದಿಂದ ಡಿಸ್ಕ್ದು ಆಪರೇಷನ್ ಆದ ಸ್ಥಳದಲ್ಲಿ ನೋವನ್ನು ಎಬ್ಬಿಸುವ ಆ ದುರಾತ್ಮವನ್ನು ಈಗಲೇ ಇವರ ಶರೀರದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ನಜರೇತಿನ ಯೇಸು ನಾಮದಲ್ಲಿ ಇವರ ಶರೀರದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. ಆ ನೋವು ಬಿಟ್ಟು ಹೋಗಲಿ, ಆ ವೇದನೆ ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ನಾಲಿಗೆ ಕಟ್ಟು ಹೊಡೆಯಲಿ. ಎಫದ ಮಾರ್ಕ್ 7:31-35. ಎಫದ ನಾಲಿಗೆ ಫ್ರೀ ಆಗಲಿ, ತೊದಲು ಬಿಟ್ಟು ಹೋಗಲಿ. ತೊದಲಿನ ಸ್ಪಿರಿಟ್ ಅನ್ನು ಯೇಸು ನಾವು ಡಿಸ್ಕನೆಕ್ಟ್ ಮಾಡ್ತಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ಮಾತಾಡಿ, ಹಲ್ಲೆಲೂಯಾ ಹೇಳಿ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತುತಿ, ಯೇಸುವಿಗೆ ಸ್ತುತಿ. ತೊದಲು ಉಂಟಾ ಈಗ? ಇಲ್ಲ, ತೊದಲು ಹೋಯ್ತಲ್ಲ? ಹೋಯ್ತು. ಹಲ್ಲೆಲೂಯಾ ಹೇಳಿ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ. ಹಲ್ಲೆಲೂಯಾ. ಓಕೆ, ಪ್ರೈಸ್ ಗಾಡ್. ತೊದಲು ಹೋಯ್ತು. ಡಿಸ್ಕ್ ನೋವು ಉಂಟಾ? ಇಲ್ಲ ಅಲ್ಲ. ಅಂದ್ರೆ ಯೇಸು ಒಂದು ಗುಣ ಮಾಡುದಲ್ಲ, ಎಲ್ಲ ಗುಣ ಮಾಡಿ ಪರ್ಫೆಕ್ಟ್ ಮಾಡಿ ಕೊಡ್ತಾರೆ. ಸೃಷ್ಟಿಕರ್ತನು. ಆಮೆನ್.